ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಹೈಡ್ರೋಜೆಲ್ ಪೌಡರ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದನ್ನು ಪೊಟ್ಯಾಷಿಯಂ ಪಾಲಿಅಕ್ರಿಲೇಟ್ ಅಂತ ಕೂಡ ಹೇಳುತ್ತಾರೆ. ಈ ಪುಡಿಯು 100 ಪಟ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, 2 ಗ್ರಾಂ ಹೈಡ್ರೋಜೆಲ್ ಪುಡಿಯನ್ನು ಅರ್ಧ ಲೀಟರ್ ನೀರಿಗೆ ಹಾಕಿದಾಗ ಅರ್ಧ ಲೀಟರ್ ನೀರು ಫುಲ್ ಜೆಲ್ ರೀತಿ ಪರಿವರ್ತನೆ ಆಗುತ್ತದೆ. ನೋಡಿ, ಈ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಹೈಡ್ರೋಜೆಲ್ ಪೌಡರ್ ಮಣ್ಣಿನಲ್ಲಿರುವ ಹೆಚ್ಚುವರಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಮಣ್ಣು ಒಣಗುತ್ತಾ ಬರುವಾಗ ತೇವಾಂಶವನ್ನು ರಿಲೀಸ್ ಮಾಡುತ್ತದೆ. ಆದ್ದರಿಂದ ನೀವು ಆಗಾಗ್ಗೆ ನೀರು ಕೊಡುವ ಅವಶ್ಯಕತೆ ಇರುವುದಿಲ್ಲ. ನೀರು ಕೊಡುವ ದಿನಗಳ ಅಂತರವನ್ನು ಜಾಸ್ತಿ ಮಾಡಬಹುದು. ಈ ವಿಡಿಯೋದಲ್ಲಿ ನಾನೀಗ ಪುಡಿ ಹಾಕಿದ ನಂತರ ನೀರು ಯಾವ ರೀತಿ ಜೆಲ್ ಆಗಿದೆ ಅಂತೇಳಿ ಈ ಬಾಟಲ್ ಇದರಲ್ಲಿ ತೋರಿಸ್ತಿದ್ದೀನಿ. ನೋಡಿ, ಮಂಜುನಾಥ್ ಅವರು ಕೈ ಹಾಕಿ ಕೂಡ ತೋರಿಸ್ತಿದ್ದಾರೆ. ಜಸ್ಟ್ 2 ಗ್ರಾಂ ಪುಡಿ ಹಾಕಿದಾಗ ಯಾವ ರೀತಿ ಜೆಲ್ ಆಗಿದೆ ಅಂತೇಳಿ ಈ ವಿಡಿಯೋದಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ. ನೀವು ಗಿಡ ನೆಡುವಾಗ ಮಣ್ಣಿನ ಜೊತೆಗೆ 5 ಗ್ರಾಂ ಅಂದರೆ ಒಂದು ಗಿಡಕ್ಕೆ 5 ಗ್ರಾಮ್ನ ರೇಷ್ಯೋದಲ್ಲಿ ಮಿಕ್ಸ್ ಮಾಡಬೇಕು. ಅಂದರೆ ನೀವು ಗಿಡ ನೆಡುವಾಗ ಫಿಲ್ಲಿಂಗ್ ಮಾಡ್ತೀರಲ್ಲ, ಆ ಮಣ್ಣಿನಲ್ಲಿ 5 ಗ್ರಾಂ ಹೈಡ್ರೋಜೆಲ್ಲನ್ನು ಮಿಶ್ರಣ ಮಾಡಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಗುಂಡಿಯಲ್ಲಿ ಗಿಡ ನೆಡುವ ಮೊದಲು ಹಾಕಬೇಕು. ಈ ವಿಡಿಯೋದಲ್ಲಿ 10 ಗಿಡಗಳ ಮಿಶ್ರಣವನ್ನು ತೋರಿಸ್ತಾ ಇದ್ದೀವಿ. ಹಾಗಾಗಿ 10 ಗಿಡಗಳಿಗೆ 50 ಗ್ರಾಂ ಹೈಡ್ರೋಜೆಲ್ ಪುಡಿಯನ್ನು ಮಿಶ್ರಣ ಮಾಡಿದ್ದೀವಿ. ಹೈಡ್ರೋಜೆಲ್ ಪುಡಿಯು ಕೇವಲ ಹೆಚ್ಚುವರಿ ನೀರನ್ನು ಮಾತ್ರವಲ್ಲದೆ ಹೆಚ್ಚುವರಿ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಹಿಡಿದಿಟ್ಟುಕೊಳ್ಳುತ್ತದೆ ಹಾಗೂ ಗಿಡಗಳಿಗೆ ಬೇಕಾದಾಗ ನಿಧಾನಕ್ಕೆ ರಿಲೀಸ್ ಮಾಡುತ್ತದೆ. ಹೈಡ್ರೋಜೆಲ್ ಪುಡಿಯು ಕೆಲವು ವರ್ಷಗಳವರೆಗೆ ಮಣ್ಣಿನಲ್ಲಿ ಇರುತ್ತದೆ, ಅನಂತರ ಮಣ್ಣಿನಲ್ಲಿ ಕರಗಿ ಹೋಗುತ್ತದೆ. ಇದರಿಂದ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಉಂಟಾಗುವುದಿಲ್ಲ. ಹಾಗಾಗಿ ನೀವು ಕೂಡ ಗಿಡ ನೆಡುವಾಗ ಹೈಡ್ರೋಜೆಲ್ ಪುಡಿಯನ್ನು ಬಳಸಿ ಗಿಡವನ್ನು ನೆಡಬಹುದು. ಯಾವುದೇ ರೀತಿಯ ಗಿಡವನ್ನು ನೆಡಲು ಹೈಡ್ರೋಜೆಲ್ ಪುಡಿಯನ್ನು ಬಳಸಬಹುದು. ಉದಾಹರಣೆಗೆ ಕಾಫಿ, ಕಾಳುಮೆಣಸು, ಅಡಿಕೆ, ಏಲಕ್ಕಿ ಈ ರೀತಿಯ ಯಾವುದೇ ಥರವಾದ ಗಿಡಗಳಿಗೆ ಕೂಡ ಬಳಸಬಹುದು. ನೀವು ಹೂವಿನ ಗಿಡಗಳನ್ನು ನೆಡುವಾಗ ಕೂಡ ಈ ಪುಡಿಯನ್ನು ಬಳಸಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.